ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಸೊ ಕಲಿಬೇಕು ಅನ್ನೋರು ನಂದು ಫ್ರೈಡೇ ಬ್ಯಾಚ್ 7ನೇ ತಾರೀಕಿನ ಬ್ಯಾಚ್ನ ನೀವು ಜಾಯ್ನ್ ಆಗಿ ಕಲಿಯಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ. ನೀವು ಎಲ್ಲಿ ತನಕ ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಮಾರ್ಕೆಟ್ ಆಲ್ವೇಸ್ ಟಫ್ ಆಗೇ ಇರುತ್ತೆ. ಓಕೆನಾ? ಸೊ ಮಾರ್ಕೆಟಲ್ಲಿ ಲೈಕ್ 1 or 2 ಡೇಸ್ ಟಫ್ ಡೇಸು ಬರ್ಬೋದು, 1 or 2 ಡೇಸ್ ನೀವು ಟ್ರೇಡ್ ಮಾಡ್ಲಿಕ್ಕೆ ಕೂಡ ಆಗದೆ ಇರ್ಬೋದು. ಬಟ್ ಆಲ್ವೇಸ್ ನಿಮಗೆ ನಿಮ್ಮ ಲರ್ನಿಂಗ್ ಇದೆ ಅಂದರೆ ಮಾರ್ಕೆಟ್ ವಿಲ್ ಪೇ ಯು. ಓಕೆನಾ? ಸೊ ಸೇಮ್ ವೇ ಇವತ್ತು ಕೂಡ ಅಷ್ಟೇ ಐ ಮೇಡ್ ಇಟ್ ಗುಡ್ ಮನಿ, ಇಲ್ಲ ಅಂತ ಹೇಳೋದಿಲ್ಲ. ಈ ಒಂದು ನೆನ್ನೆ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಸೇಮ್ ಪ್ರೊಸೆಸ್, ಸೇಮ್ ಥಿಂಗ್ ಐ ಫಾಲೋಡ್ ಆ್ಯಂಡ್ ಮಾರ್ಕೆಟ್ ಗಿವನ್ ಮಿ ವೆರಿ ಗುಡ್ ರಿವಾರ್ಡ್. ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ, ಲೆಟ್ ಜಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ಳಿ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ನಂದು ಇಲ್ಲ. ಮಾರ್ಕೆಟಲ್ಲಿ ಆನೆಸ್ಟ್ಲಿ ಹೇಳ್ತೀನಿ, ಹೋಲ್ಡ್ ಮಾಡಿದರೆ ಇಟ್ ಕುಡ್ ಬಿ ಆನ್ 1 lakh ಇವತ್ತು. 1 ಲಕ್ಷಕ್ಕಿಂತ ಜಾಸ್ತಿ ಆಗಿರೋದು. 1 ಲಕ್ಷ ಅಂದ್ಕೊಳ್ಳಿ, ಆಲ್ಮೋಸ್ಟ್ 1 ಲಕ್ಷ ಅಂತೂ ಆರಾಮ್ಸೆ ಆಗಿರೋದು ಮಾರ್ಕೆಟಲ್ಲಿ. ನಾನು ಹೋಲ್ಡ್ ಮಾಡಲಿಕ್ಕೆ ಹೋಗಲಿಲ್ಲ ಮಾರ್ಕೆಟ್, ಬಿಕಾಸ್ ನನ್ನ ಟಾರ್ಗೆಟ್ಸ್ ರೀಚ್ ಆಗ್ತಿದೆ ಅಂದರೆ ಯಾಕೆ ಹೋಲ್ಡ್ ಮಾಡಬೇಕಲ್ವಾ? ಸೊ ಅದಕ್ಕೆ ನಾನು ಹೆಚ್ಚಿಗೆ ಟೆನ್ಷನ್ ತೊಗೊಂಡು ಹೋಲ್ಡ್ ಮಾಡಲಿಲ್ಲ ಮಾರ್ಕೆಟಲ್ಲಿ. ಸೊ ಲೈಕ್ ಮಾರ್ಕೆಟಲ್ಲಿ ಇವತ್ತು ಥಿಂಗ್ಸ್ ಏನಾಗಿದೆ, ಯಾಕೆ ಈ ಥರ ಆಗಿದೆ ಮಾರ್ಕೆಟಲ್ಲಿ, ಫಸ್ಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಮಾರ್ಕೆಟ್ ಏನು ಮಾಡ್ತಿದೆ, ನಿನ್ನೆ ಬಂದು ಕಂಪ್ಲೀಟ್ ಸೈಡ್ ವೇಸ್ ಕಂಪೋಜರ್. ಓಕೆನಾ? ಸೊ ಸೈಡ್ ವೇಸ್, ಟೋಟಲಿ ಸೈಡ್ ವೇಸ್ ಇತ್ತು, ಬಿಕಾಸ್ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಸೈಡ್ ವೇಸ್ ಇದೆ ಕಂಪ್ಲೀಟಾಗಿ. ಓಕೆನಾ? ಸೊ ಇವತ್ತು ಮಾರ್ಕೆಟು ವೆಂಟ್ ವೆರಿ ಗುಡ್ ಅಪ್ ಸೈಡ್. ಓಕೆನಾ? ಸೊ ವೆರಿ ಗುಡ್ ಅಪ್ ಸೈಡ್ ಹೋಗ್ತಿದೆ ಅನ್ನೋದಕ್ಕಿಂತ ನಿನ್ನೆ ನಾನು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್, ಬ್ರೇಕ್ಸ್ ದಿಸ್ ಲೆವೆಲ್, ಲೈಕ್ ಇವತ್ತಿಂದು ಫಸ್ಟ್ ಕ್ಯಾಂಡಲ್ ಆರು ಕನ್ಸಿಡರ್ ಮಾಡಿ, ಇಲ್ಲ ಡೇ ಹೈನಾರು ಕನ್ಸಿಡರ್ ಮಾಡಿ, ಬ್ರೇಕ್ ದಿಸ್ ಲೆವೆಲ್, ಜಸ್ಟ್ ಗೋ ಫಾರ್ ಕಾಲ್ ಸೈಡ್, 1 ರಿಟ್ರೇಸ್ಮೆಂಟಲ್ಲಿ ಕಾಲ್ ಸೈಡ್ ಟ್ರೇಡ್ಗೆ ಹೋಗಿ ಅಂತ. ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ ಫಸ್ಟ್ ಕ್ಯಾಂಡಲ್ ಸೆಕೆಂಡ್ ಕ್ಯಾಂಡಲ್ ಕಂಪ್ಲೀಟ್ ಆದಮೇಲೆ, ಬಿಕಾಸ್ 2 ಡೇಸಿಂದ ಪ್ರಾಪರ್ ಟ್ರೇಡ್ ಮಾಡಿಲ್ಲ, ಮಾರ್ಕೆಟ್ ಡೈನಾಮಿಕ್ಸ್ ಬಗ್ಗೆ ವೆಯ್ಟ್ ಮಾಡೋಣ ಅಂತ. 2 ಕ್ಯಾಂಡಲ್ಸಲ್ಲೇ ಆಲ್ಮೋಸ್ಟ್ ನಮಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಮೂಮೆಂಟ್ ಕೂಡ ಆಯಿತು. ಆಲ್ಮೋಸ್ಟ್ ಐ ಫೀಲ್ ಇಟ್ ಲೈಕ್ ಎಷ್ಟಾಗಿದೆ, ಆಲ್ಮೋಸ್ಟ್ ಒಂದು 100 ಪಾಯಿಂಟ್ಸ್ ಮೂಮೆಂಟ್ ಆಯಿತು. 2 ಕ್ಯಾಂಡಲ್ 100 ಪಾಯಿಂಟ್ಸ್ ಮೂಮೆಂಟ್ ಆಯಿತು. 100 ಪಾಯಿಂಟ್ ಮೂಮೆಂಟ್ ಆದಾಗ ದೇರ್ ಕುಡ್ ಬಿ ಎ ಚಾನ್ಸ್ ಅನದರ್ 10-15 to 20 ಪಾಯಿಂಟ್ಸ್ ಮೂವ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಸೊ ಅದೇ ರೀಸನ್ಗೆ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಾಗಲೇ ನಾನು ಟ್ರೇಡ್ ಎತ್ಕೊಂಡಿದ್ದೀನಿ. ಫಸ್ಟ್ ಟ್ರೇಡು ನಾನು ಇಲ್ಲೇ ತೊಗೊಂಡಿರೋದು. ಸೊ ಇಲ್ಲಿಂದ ವೆರಿ ಫಾಸ್ಟ್ ಮೂಮೆಂಟ್ ಆಯಿತು, ಅನ್ಬಿಲೀವಬಲ್ ಮೂಮೆಂಟು. ಲೈಕ್ 1 ಕ್ಯಾಂಡಲಲ್ಲಿ ಆಲ್ಮೋಸ್ಟು ನನಗೆ ಒಂದು ಎಕ್ಸಾಕ್ಟ್ಲಿ 15 to 16 ಪಾಯಿಂಟ್ಸ್ ಮೂವ್ ಆಗಿತ್ತು ಮಾರ್ಕೆಟ್. ಓಕೆನಾ? ಅದು ಸಿಂಗಲ್ ಟ್ರೇಡ್ ಅಲ್ಲ, ನೀವು ಅಂದ್ಕೊಂಡಂಗೆ ನಾನು ಸಿಂಗಲ್ ಟ್ರೇಡ್ ಮಾಡಿಲ್ಲ ಅದರಲ್ಲಿ. ಸೊ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ 2 ಸಲ ಟ್ರೇಡ್ ಮಾಡಿದ್ದೀನಿ. ಆಲ್ಮೋಸ್ಟ್ 15-16 ಪಾಯಿಂಟ್ಸ್ ಮೂವ್ ಆಯಿತು. ಐ ಜಸ್ಟ್ ಮೇಡ್ ಇಟ್ ವೆರಿ ಗುಡ್ ಮನಿ. ಸೊ ದೆನ್ ಐ ವೇಟೆಡ್ ಒನ್ ಮೋರ್ ಟ್ರೇಡಿಗೆ ವೆಯ್ಟ್ ಮಾಡೋಣ, ಸ್ಮಾಲ್ ರಿಟ್ರೇಸ್ಮೆಂಟ್ ಕೊಡುತ್ತೆ ಅಂತ. ಸೊ ಮಾರ್ಕೆಟ್ ಕಂಪ್ಲೀಟ್ ಹೋಗಿ ಇಲ್ಲೊಂದು ಸ್ಮಾಲ್ ಇನ್ಸೈಡ್ ರಿಟ್ರೇಸ್ಮೆಂಟ್ ಆದಾಗ ದೇರ್ ವಿಲ್ ಬಿ ಚಾನ್ಸ್ ಮಾರ್ಕೆಟಲ್ಲಿ ಒಂದು ಸ್ಪೈಕ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡೆ. ಅನದರ್ 15-16 ಪಾಯಿಂಟ್ಸ್ಗಿಂತ ಜಾಸ್ತಿನೇ ಮೂವ್ ಆಯ್ತು ಇಲ್ಲಿ ಮಾರ್ಕೆಟು. ವೆರಿ ಶಾರ್ಪ್ ಅಪ್ ಮೂವ್ ಆಯಿತು. ಜಸ್ಟ್ ಡನ್ ಫಾರ್ ದ ಡೇ. ಇದು ವೆರಿ ಈಸಿ ಟ್ರೇಡು, ಆನೆಸ್ಟ್ಲಿ ಹೇಳ್ತೀನಿ, ಇದು ವೆರಿ ಈಸಿ ಟ್ರೇಡು ನನಗೆ ಇಲ್ಲಿ ಸಿಕ್ಕಿದ್ರಲ್ಲಿ. ಸೊ ಇದು ಬಂದು ಬಿಟ್ ರಿಸ್ಕಿ ಟ್ರೇಡು. ರಿಸ್ಕಿ ಯಾಕೆ ಅಂದರೆ ಮಾರ್ಕೆಟ್ ಸ್ವಲ್ಪ ರಿಟ್ರೇಸ್ಮೆಂಟಿಗೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ನಾನು ಕೂಡ ರಿಟ್ರೇಸ್ಮೆಂಟ್ ಬರುತ್ತೆ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಯಾವಾಗ ರಿಟ್ರೇಸ್ಮೆಂಟ್ ಬರಲ್ಲ, ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟಲ್ಲಿ ಸೆಲ್ಲರ್ಸ್ಗಳಿಗೆ ಶಾಕ್ ಕೊಡೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟಲ್ಲಿ ಅಂತ. ದಟ್ಸ್ ವೈ ಐ ಟುಕ್ ಅ ಟ್ರೇಡ್, ಮೇಡ್ ದಟ್ ಮನಿ. ಸೊ 1 ಟ್ರೇಡಲ್ಲಿ ನಾನು ಅಷ್ಟು ದುಡ್ಡು ಮಾಡಿಲ್ಲ, 2 ಟ್ರೇಡ್ ಮಾಡಿದ್ದೀನಿ. ಇಟ್ಸ್ ಅ ಕ್ಲಿಯರ್ ಕಟ್. ಓಕೆನಾ? ಸೊ ಇವಾಗ ಮಾರ್ಕೆಟಲ್ಲಿ ಏನಾಗ್ಬೋದು, ಆಲ್ರೆಡಿ ಮಾರ್ಕೆಟಲ್ಲಿ ಒಂದು 250 ಪಾಯಿಂಟ್ಸ್ ಮೂವ್ಮೆಂಟ್ ಆಗೋಗಿದೆ. ಮಾರ್ಕೆಟು ಕಂಪ್ಲೀಟಾಗಿ ಒಂದು 250 ಪಾಯಿಂಟ್ಸ್ ಮೂವ್ಮೆಂಟ್ನ ಕೊಟ್ಟಾಗಿದೆ. ಸೊ ಇವಾಗ ಮಾರ್ಕೆಟಲ್ಲಿ ನೀವು ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಟ್ರೇಡ್ನ ಎಕ್ಸ್ಪೆಕ್ಟು ಮಾಡಬೇಡಿ, ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಹೋಗುತ್ತೆ ಅಂತ. ಇವತ್ತು ಸೆಲ್ಲಲ್ಲಿ ಟ್ರ್ಯಾಪ್ ಆಗಿರ್ತೀರಾ. ಸೊ ಕಂಟಿನ್ಯೂಸ್ ಮೇಲೆ ಹೋಗಿದೆ. ಸೊ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರುತ್ತೆ. ಫಸ್ಟ್ ಟ್ರ್ಯಾಪು ಇಲ್ಲಿಂದ ಕೆಳಗಡೆ ಬರುತ್ತೆ. ಸೆಕೆಂಡ್ ಟ್ರ್ಯಾಪು ಇವಾಗ ಇಲ್ಲಿಂದ ಕೆಳಗಡೆ ಬರುತ್ತೆ. ದಟ್ ಈಸ್ ಆಲ್ಸೋ ಥರ್ಡ್ ಟ್ರ್ಯಾಪೇ ಆಗುತ್ತೋ ಹೊರತು ಮಾರ್ಕೆಟು ಇವತ್ತು ಬೈಯಿಂಗ್ ಸೈಡೇ ಹೋಲ್ಡ್ ಮಾಡಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ, ವೆರಿ ಹೈ ಚಾನ್ಸಸ್. ಸಪೋಸ್ ಮಾರ್ಕೆಟ್ ಏನಾದರೂ ಸೆಲ್ಲಿಂಗ್ ಸೈಡ್ ಹೋಗಬೇಕು ಅಂದರೆ ಎಲ್ಲಿಗೆ ಬರಬೇಕು? ಇಟ್ಸ್ ಅ ವೆರಿ ಮಚ್ ಕ್ಲಿಯರ್. ಮಾರ್ಕೆಟಲ್ಲಿ ಕಂಪ್ಲೀಟ್ಲಿ ಒಂದು ವೈಡ್ ರೇಂಜ್ ಕ್ರಿಯೇಟ್ ಆಗಿದೆ. ಸೊ ದಿಸ್ ಈಸ್ ದ ವೆರಿ ಬಿಗ್ ವೈಡ್ ರೇಂಜ್. ಅಂಟಿಲ್ ಅನ್ಲೆಸ್ ನಮಗೆ ಲೈಕ್ ಇವತ್ತಿನ ಲೋ 22,075 ಇಲ್ಲಿಂದ ಕೆಳಗಡೆ ಬರೋವರೆಗೂ ನೋ ಟ್ರೇಡ್ ಅಟ್ ಆಲ್. ಮಾರ್ಕೆಟಲ್ಲಿ ಸೆಲ್ಲಿಂಗ್ ಸೈಡ್ ಟ್ರೇಡ್ ಥಿಂಕು ಕೂಡ ಮಾಡಬೇಡಿ. ಬೈ ಆ್ಯಂಡ್ ಡಿಪ್ ಆಗ್ತಿದೆ ಮಾರ್ಕೆಟು ಸ್ಲೋಲಿ. ಇವತ್ತು ಒಂದು ದಿನಕ್ಕೆ ಮೂಮೆಂಟ್ ಆಗುತ್ತಾ, ನಾಳೆನೂ ಕಂಟಿನ್ಯೂ ಮಾಡುತ್ತಾ, ನಮಗೆ ಅದು ಬೇಕಿಲ್ಲ ಅಲ್ವಾ? ಸೊ ಇವತ್ತಿಂದು ವೆರಿ ಈಸಿ ಟ್ರೇಡು, ಕಾಮ್ ಟ್ರೇಡು. ಲೈಕ್ ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳು, ತುಂಬ ಮೆಸೇಜ್ಗಳು ಕಳಿಸಿರಿ. ನಿಮ್ಗೆಲ್ರಿಗೂ ನಾನು ರಿಪ್ಲೈ ಮಾಡ್ತೀನಿ. ಕೆಲವರಿಗೆ ರಿಪ್ಲೈ ಮಾಡಿದ್ದೀನಿ, ಕೆಲವ್ರಿಗಿನ್ನ ರಿಪ್ಲೈ ಮಾಡಿಲ್ಲ, ಮಾಡ್ತೀನಿ. ಸೊ ನೆನ್ನೆ ಮೆಸೇಜ್ಗಳನ್ನೂ ಕಳಿಸಿರ, ಮತ್ತು ಇವಾಗಲೂ ನಿಮ್ಮದು ಮೆಸೇಜ್ಗಳಿಗೆ ನಾನು ಎಲ್ರಿಗೂ ರಿಪ್ಲೈ ಕೊಡ್ತೀನಿ, ಡೋಂಟ್ ವರಿ. ಸೊ ಎಲ್ಲರದು ಐ ಫೀಲ್ ಲೈಕ್ ಎಲ್ಲರೂ ಪ್ರಾಫಿಟ್ ಟ್ರೇಡಿಂಗ್ ಮೆಸೇಜ್ನ ಕಳಿಸಿರ್ತೀರಾ ಅಂದ್ಕೊಳ್ತೀನಿ. ಬಿಕಾಸ್ ನೆನ್ನೆ ನಾವು ಏನು ಡಿಸ್ಕಷನ್ ಮಾಡಿದ್ದೆ ಅದೇ ಥರನೇ ಮಾರ್ಕೆಟ್ ಮೂವ್ ಆಗಿದೆ. ಹೋಪ್ ನೀವು ಮೇಡ್ ಇಟ್ ವೆರಿ ಗುಡ್ ಮನಿ ಅಂದ್ಕೊಳ್ತೀನಿ. ಸೊ ನೀವು ಅದರಲ್ಲೂ ಇಲ್ಲೂ ಈ ಸಿಸ್ಟಮಲ್ಲಿ ನೀವು ಲಾಸ್ ಮಾಡ್ಕೊಳ್ತೀರಾ ಅಂದರೆ ಈ ಥರ ಮೂಮೆಂಟಲ್ಲೂ ನಿಮ್ಮನ್ನು ನೀವು ಥಿಂಕ್ ಮಾಡಿ, ಐದರ್ ಯುವರ್ ಓನ್ ಟ್ರೇಡಿಂಗ್ ಮಾಡ್ತೀರಾ, ಇಲ್ಲ ಯಾರು ಹೇಳಿದ್ದನ್ನು ಮಾಡ್ತೀರಾ, ಇಲ್ಲ ನೀವು ಫೋಮೋ ಟ್ರೇಡ್ ಮಾಡ್ತೀರಾ. ಈ ಮೂರಕ್ಕೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಡೆಫಿನೆಟಾಗಿ ನಿಮಗೆ ಮಾರ್ಕೆಟ್ ಅರ್ಥ ಆಗುತ್ತೆ. ರಿಸ್ಕ್ ರಿವಾರ್ಡ್ ಆಲ್ವೇಸ್ ನಿಮ್ಮನ್ನು ಸಪೋರ್ಟ್ ಮಾಡೋದು ಮಾರ್ಕೆಟಲ್ಲಿ. ರಿಸ್ಕ್ ರಿವಾರ್ಡ್ ಗೊತ್ತಿದ್ರೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ತುಂಬಾ ಈಸಿ. ಸೊ
ಫೋಕಸ್ ಆನ್ ಲರ್ನಿಂಗ್ ಅಷ್ಟೇ ನಾನು ಹೇಳೋದು. ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು. ಲರ್ನಿಂಗ್ ಇಲ್ದಲೇ ಅರ್ನಿಂಗ್ ಬರೋದಿಲ್ಲ ಮಾರ್ಕೆಟಲ್ಲಿ, ಓಕೆನಾ. ಸೊ ಲರ್ನ್ ಮಾಡೋದು ನಾವು ಎಷ್ಟು ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ, ಅಷ್ಟು ಬೇಗ ನಾವು ಕೂಡ ದುಡಿಯೋದನ್ನು ಕೂಡ ಈಸಿಯಾಗಿ ಕಲ್ತ್ಕೊಳ್ತೀವಿ. ಸೊ ಲರ್ನಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಮಾರ್ಕೆಟಲ್ಲಿ ನಮಗೆ ಅರ್ಥ ಆಗೋದಿಲ್ಲ ಮಾರ್ಕೆಟ್ ಡೈನಾಮಿಕ್ಸ್ ಏನಾಗ್ತಿದೆ ಅಂತ, ಟಫ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಲೈಕ್ ಮಾರ್ಕೆಟ್ನ ಗ್ಯಾಮ್ಲಿಂಗ್ ಅಂತ ಬೈಕೊಂಡು ಹೋಗ್ತೀರಾ ಅಷ್ಟೇ, ಓಕೆನಾ. ಸೊ ದಿಸ್ ಈಸ್ ಅ ವೆರಿ ಸಿಂಪಲ್ ಟ್ರೇಡ್. ಇವತ್ತಿಗೆ ನಾನು ಹೇಳಬೇಕಂದ್ರೆ ಇಷ್ಟು ಈಸಿ ಟ್ರೇಡು ಲಾಸ್ಟ್ 3-4 ಡೇಸಿಂದ ಎಲ್ಲೂ ಸಿಕ್ಕಿರಲ್ಲ ಮಾರ್ಕೆಟಲ್ಲಿ. ಸೊ ದಿಸ್ ವಾಸ್ ದ ಲೈಕ್ ವೆರಿ ಈಸಿ ಆ್ಯಂಡ್ ಕಾಂಪೋಸಿಂಗ್ ಟ್ರೇಡ್ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಐ ಗೆಸ್ ಮೆನಿ ಪೀಪಲ್ ಟ್ರೇಡ್ ಮಾಡ್ತಿರ್ತೀರಾ, ಇಲ್ಲ ಅಂತ ಹೇಳೋದಿಲ್ಲ. ಬ್ಯಾಂಕ್ ನಿಫ್ಟಿ ಥರನೇ ಬಿಹೇವ್ ಮಾಡಿದೆಯಾ? ಆಬ್ವಿಯಸ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಬೆಳಿಗ್ಗೆ ಒಂದು ಅಪ್ ಸೈಡ್ ವೆರಿ ಗುಡ್ ಶಾರ್ಪ್ ಅಪ್ ಮೂವ್ ಸಿಕ್ಕಿದೆ. ಅದಾದಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ಕೆಳಗಡೆ ಬಂದು ಸೈಡ್ ವೇಸ್ ಆಗಿದೆ. ನಿಫ್ಟಿಯಷ್ಟು ಒನ್ ಡೈರೆಕ್ಷನಲ್ ಮೂವ್ ಏನು ಆಗಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ, ಬಟ್ ಸಮ್ ವಾಟ್ ಎಕ್ಸ್ಪೆಕ್ಟೆಡ್. 48,200 ಓಪನ್ ಆಗಿ 48,600 ಅಂದರೆ ಆಲ್ಮೋಸ್ಟ್ ಲೈಕ್ ನಿಮಗೆ ಒಂದು 400 ಪಾಯಿಂಟ್ ಅಪ್ ಆ್ಯಂಡ್ ಡೌನ್ ಸೈಡ್ ಮೂವ್ನ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಈಸಿ ಆ್ಯಂಡ್ ಈ ಸಿಂಪಲ್ ಟ್ರೇಡ್ ಅಂದರೆ ದಿಸ್ ವಾಸ್ ದ ಟ್ರೇಡ್. ಈ ಲೆವೆಲಲ್ಲಿ ಟ್ರೇಡ್ ಯಾರು ಎತ್ಕೊಂಡಿರ್ತಾರೆ ಅವರು ದೇ ಮೇಡ್ ಇಟ್ ವೆರಿ ಗುಡ್ ಮನಿ ಬ್ಯಾಂಕ್ ನಿಫ್ಟಿಯಲ್ಲಿ, ಓಕೆನಾ. ಸೊ ನಾವು ಇಟ್ ಈಸ್ ಲೈಕ್ 50-50 ಆಗುತ್ತೆ. ಮಾರ್ಕೆಟ್ ಈಗ ಕಂಪ್ಲೀಟಾಗಿ ಸೈಡ್ ವೇಸ್ ಬೀಳೋ ಚಾನ್ಸಸ್ ಕೂಡ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಲೈಕ್ ಸೇಮ್ ವೇ ನಿಫ್ಟಿಯಲ್ಲಿ ಸೈಡ್ ವೇಸ್ ಬಿದ್ದರೂ ಬುಲ್ಲಿಶ್ ಸೈಡೇ ಕವರ್ ಆಗಿ ಸೈಡ್ ವೇಸ್ ಆಗ್ತಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಸೈಡ್ ವೇಸ್ ಬಿದ್ದರೂ ಬುಲ್ಲಿಶ್ ಸೈಡ್ ಕವರ್ ಆಗಿಲ್ಲ, ನಿಮಗೆ ಸೈಡ್ ವೇಸ್ ಬೀಳ್ತಾ ಇಲ್ಲ. ಅಷ್ಟೊಂದು ಲೈಕ್ ಮಾರ್ಕೆಟ್ ಸೈಡ್ ವೇಸಲ್ಲಿ ಬ್ಯಾಂಕ್ ನಿಫ್ಟಿ ಇದೆ, ನಿಫ್ಟಿ ಅಷ್ಟು ಸೈಡ್ ವೇಸ್ ಇಲ್ಲ, ಓಕೆನಾ. ಸೊ ನಿಫ್ಟಿಯಲ್ಲಿ ಆ್ಯಕ್ಚುಲಾಗಿ ಇನ್ನೂ ಒಂದು ಸಿಂಪಲ್ ಟ್ರೇಡ್ ಯಾವುದಿತ್ತು ಗೊತ್ತಾ? ಅಫ್ಕೋರ್ಸ್ ಇವಾಗ ನಿಮಗೆ ಈ ಲೈನು ಇಲ್ಲಿ ಮೇಲಕ್ಕೆ ಬಂದಮೇಲೆ ಈ ಲೈನಿಗೆ ಬಂದಿದೆ ಅಂತ ಹೇಳ್ಬೋದು. ಈ ಲೈನ್ ಇನ್ನೂ ಕೆಳಗಡೆ ಆಯಿತು, ಓಕೆನಾ. ಇವಾಗ ಶಿಫ್ಟ್ ಆಗಿರುತ್ತೆ ಲೈನ್ ಇದು. ಸೊ ಆ್ಯಕ್ಚುಲಾಗಿ ಇನ್ನೂ ಈಸಿ ಟ್ರೇಡ್ ಅಂದರೆ ದಿಸ್ ಕುಡ್ ಬಿ ದ ವೆರಿ ಈಸಿ ಟ್ರೇಡ್. ಇಲ್ಲಿಂದ ಇಲ್ಲಿ ತನಕ ನಾವು ಈಸಿಯಾಗಿ ಕ್ಯಾಪ್ಚರ್ ಮಾಡೋವಂಥ ಟ್ರೇಡ್ ಇದು, ಓಕೆನಾ. ಸೊ ನನಗೇನಾದರೂ ಇಲ್ಲಿ ನಾನು ಟ್ರೇಡ್ ಮಾಡಿರಲಿಲ್ಲ ಅಂದಿದ್ರೆ ಈ ಟ್ರೇಡ್ನ ಯಾವುದೇ ಕಾರಣಕ್ಕೂ ಬಿಡ್ತಿರಲಿಲ್ಲ. ದಿಸ್ ಈಸ್ ದ ವೆರಿ ಈಸಿ ಟ್ರೇಡು ಆ್ಯಂಡ್ ವೆರಿ ಈಸಿಯಾಗಿ ಅಕ್ಸೆಪ್ಟಬಲ್ ಟ್ರೇಡು. ಏನಕ್ಕೆ ಅಂತ ನೀವು ಅರ್ಥ ಮಾಡ್ಕೊಬೇಕಾಗಿರೋದಿಲ್ಲಿ. ಸೊ ಕಂಪ್ಲೀಟಾಗಿ ಮಾರ್ಕೆಟು ಒಂದು ಅಪ್ ಸೈಡ್ ಬಂದಿದೆ. ದೇರ್ ಈಸ್ ನೋ ಲಿಮಿಟ್, ಲೈಕ್ ನಿಮಗೆಲ್ಲೂ ಒಂದು ರಿಟ್ರೇಸ್ಮೆಂಟ್ ಅಂತ ಕೊಟ್ಟಿಲ್ಲ. ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ ಅಂದಾಗ ವೆಯ್ಟ್ ಮಾಡ್ತಿರ್ತಾರೆ ತಾಳ್ಮೆ ಇಟ್ಕೊಂಡು ಎಲ್ಲರೂ. ಸೊ ಲೆಟ್ ಗಿವ್ ಮಾರ್ಕೆಟ್ ಒಂದು ರಿಟ್ರೇಸ್ಮೆಂಟ್ ಕೊಡಲಿ ಅಂತ. ದಿಸ್ ರಿಟ್ರೇಸ್ಮೆಂಟ್ ಮೇಡ್ ದೆಮ್ ಟು ಬೈ. ಎಲ್ಲರೂ ಇಲ್ಲಿಂದ ಒಂದೇ ಸಲ ಬೈಯಿಂಗ್ ಮಾಡಿದ್ದಾರೆ, ಅದಕ್ಕೆ ಮಾರ್ಕೆಟಲ್ಲಿ ಇಷ್ಟು ದೂರ ಪ್ರಾಫಿಟ್ ಕೂಡ ಆಗಿದೆ. ಆ್ಯಂಡ್ ಮೋರ್ ಎವರ್ ಇಲ್ಲಿಂದ ಬೈ ಮಾಡಿದವರು ಈಗ ಇಲ್ಲಿ ಪೊಸಿಷನ್ ಎಕ್ಸಿಟ್ ಮಾಡೋರು ಮಾಡ್ತಾರೆ, ಪೊಸಿಷನ್ ಹೋಲ್ಡ್ ಮಾಡೋರು ಮಾಡ್ತಾರೆ. ದಿಸ್ ಈಸ್ ದ ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ಅಲ್ವಾ. ದಿಸ್ ಕುಡ್ ಬಿ ದ ಪಿಕ್ಚರ್ ಪರ್ಫೆಕ್ಟ್ ಈಸಿ ಆ್ಯಂಡ್ ಎಂಟ್ರಿ ಟ್ರೇಡು. ಸೊ ಇಲ್ಲಿ ಯಾರು ಟ್ರೇಡ್ ಮಾಡೋರು ಇದ್ದರೆ ಡೆಫಿನೆಟಾಗಿ ನೀವು ಪ್ರಾಫಿಟ್ನ ಮಾಡಿರ್ತೀರ. ನಾನು ಇಷ್ಟೂ ನಿಮಗೆ ಗೈಡ್ ಮಾಡಬೇಕಾದ್ರೆ ನಾನು ನಿಮಗೆ ಇವತ್ತವರೆಗೂ ಹೇಳ್ದೇ ಇರೋದು ಓಪನ್ ಇಂಟ್ರೆಸ್ಟ್ ಚಾರ್ಟು. ಬಿಕಾಸ್ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಬಗ್ಗೆ ಐ ಡೋಂಟ್ ಬಿಲೀವ್ ಇಟ್ ಮಚ್ ಇನ್ ಓಪನ್ ಇಂಟ್ರೆಸ್ಟ್ ಚಾರ್ಟ್. ಪ್ರೀಮಿಯಂ ಚಾರ್ಟ್ಗಳನ್ನ ನೋಡೋದೇ ಇಲ್ಲ ಆ್ಯಂಡ್ ಸ್ಟಾಕ್ಸ್ಗಳನ್ನ ನೋಡಿ ಇಂಡೆಕ್ಸ್ನ ಟ್ರೇಡ್ ಮಾಡಲ್ಲ. ಈ 3 ಕಾನ್ಸೆಪ್ಟು ನಾನು ಯಾವತ್ತೂ ನಿಮಗೆ ಗೈಡು ಮಾಡೋದಿಲ್ಲ, ಟ್ರೇಡು ಮಾಡಲ್ಲ. ಬಿಕಾಸ್ ಅರ್ಲಿಯರ್ ಇದೆಲ್ಲ ಮಾಡಿ ಲಾಸ್ ತೊಗೊಂಡಿದ್ದೆಲ್ಲ ಮುಗಿದೋಗಿದೆ ಡೇಸ್ಗಳು, ಓಕೆನಾ. ಸೊ ಅದೇ ರೀಸನ್ಗೆ ಈ 3 ಥಿಂಗ್ಸ್ನ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಯು ನೀಡ್ ಮೋರ್ ಪೇಷನ್ಸ್, ಮೋರ್ ಎನರ್ಜಿ ನಿಮಗೆ. ಯಾಕೆಂದರೆ ಕಂಪ್ಲೀಟ್ ಎಲ್ಲದನ್ನು ನಿಮ್ಮ ಬ್ರೈನ್ ರಿಸೀವ್ ಮಾಡಬೇಕಲ್ಲ ಫಾಸ್ಟಾಗಿ, ಏನಾಗಿದೆ ಅಂತ. ಸೊ ಅಷ್ಟೂ ರಿಸೀವ್ ಮಾಡೋ ಅಷ್ಟು ಕೆಪಾಸಿಟಿ ನಿಮ್ಮ ಬ್ರೈನ್ಗೂ ಇರಬೇಕು. ಆವಾಗಲೇ ನೀವು ಟ್ರೇಡ್ ಮಾಡಲಿಕ್ಕಾಗೋದು, ಓಕೆನಾ. ಸೊ ಈ ಥರ ನೀವು ಲೈಕ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಲೋಲಿ ಕಂಪೋಸ್ ಮಾಡಿಕೊಂಡು ಕಲಿತಾ ಹೋದರೆ ಡೆಫಿನೆಟಾಗಿ ನೀವು ಮಾರ್ಕೆಟಲ್ಲಿ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ನಿಮಗೆ ಮಾರ್ಕೆಟ್ನ ಪ್ರಿಡಿಕ್ಷನ್ ಮಾಡೋದು ಕಷ್ಟ, ಮಾರ್ಕೆಟ್ನ ಅಪ್ ಆ್ಯಂಡ್ ಡೌನ್ನ ಟ್ರೇಡ್ ಮಾಡೋದು ಕಷ್ಟ, ಎರಡೂ ಕೂಡ ಟಫ್ ಆಗುತ್ತೆ, ಓಕೆನಾ. ಸೊ ಆಲ್ವೇಸ್ ಲರ್ನ್. ಕಲಿಯೋ ಅಂಥವ್ರು ನಂದು 7ನೇ ತಾರೀಕು ಬ್ಯಾಚ್ನ ನೀವು ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಕಲಿದೇ ಇರೋ ಅಂಥವ್ರು ಆಲ್ವೇಸ್ ನಿಮಗೆ ಮಾರ್ಕೆಟಲ್ಲಿ ಶಾರ್ಟ್ಕಟ್ ಹುಡುಕ್ತೀರಾ. ಶಾರ್ಟ್ಕಟ್ಸ್ಗಳನ್ನ ಹುಡುಕ್ಬೇಡಿ. ಸೊ ದಿಸ್ ಈಸ್ ದ ಪ್ರೈಸ್ ಆ್ಯಕ್ಷನ್. ಇದಕ್ಕಿಂತ ಪ್ರೈಸ್ ಆ್ಯಕ್ಷನ್ ಈಸಿ ನನಗೂ ಏನು ಅನಿಸಲ್ಲ. ಏಕೆಂದರೆ ಮಾರ್ಕೆಟ್ ಇವತ್ತು ಬುಲ್ಲಿಶ್ ಸೈಡ್ ಫ್ಲಾಟಿಶೇ ಓಪನ್ ಆಗಿದೆ. ಸೊ ಫ್ಲಾಟಿಶ್ ಓಪನ್ ಆಗಿ ಅದೇ ನಿಮಗೆ ಮಾರ್ಕೆಟ್ಗೆ ನೆನ್ನೆ ಥರ ಅಗೇನ್ ಗ್ಯಾಪ್ ಡೌನ್ ಓಪನ್ ಆಗಿದ್ರೆ ಈ ಥರ ರಿಜೆಕ್ಷನ್ ಬರೋದು ಸ್ವಲ್ಪ ಟಫ್ ಆಗ್ತಿತ್ತು ಮಾರ್ಕೆಟಲ್ಲಿ. ಬಟ್ ಇವತ್ತು ಫ್ಲಾಟಿಶೇ ಓಪನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಒಂದು ಡೈರೆಕ್ಷನಲ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತಲ್ವ. ಸೊ ಇದನ್ನು ನೀವು ಡೈರೆಕ್ಷನಲ್ ಮೂವ್ನ ಆಬ್ವಿಯಸ್ಲಿ ಇಷ್ಟು ಮೂವ್ ಆಗಿದೆ ಅಂದರೆ ಮಾರ್ಕೆಟಲ್ಲಿ ದೆರ್ ವಿಲ್ ಬಿ ಒನ್ ಬಿಗ್ ರೀಸನ್. ಮೇ ಬಿ ರಿಲಯನ್ಸ್ ಮೂವ್ ಆಗಿರುತ್ತೆ, ಮೇ ಬಿ ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ HDFC ಬ್ಯಾಂಕು, ICICI ಬ್ಯಾಂಕ್ ಮೂವ್ ಆಗಿರುತ್ತಲ್ವ. ಸೊ ನಿಮಗೆ ಅದನ್ನು ನೋಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಿಮಗೆ ಚಾರ್ಟಲ್ಲಿ ಗೊತ್ತಾಗ್ತಿರುತ್ತೆ ಏನಾಗ್ತಿದೆ ಅಂತ. ಬೇಕಿದ್ರೆ ಲೆಟ್ಸಿ ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ. ರಿಲಯನ್ಸಲ್ಲಿ ಬೆಳಗ್ಗೆನೇ ಒಂದು ಮೂಮೆಂಟು ಪ್ಲಸ್ ಬುಲಿಶ್ ಮೂಮೆಂಟ್ನ ತೋರಿಸ್ತಿದೆ. ರಿಲಯನ್ಸ್ ಸಪೋರ್ಟ್ ಮಾಡಿದೆ ಮಾರ್ಕೆಟ್ಗೆ ಇವತ್ತು. ಅದು ಬಿಟ್ಟರೆ ಇನ್ಯಾವ ಸಪೋರ್ಟ್ ಮಾಡಿದೆ? ICICI ಬ್ಯಾಂಕು ಕಂಪ್ಲೀಟ್ ನೆಗೆಟಿವ್ ಇದೆ ಇವತ್ತು. ಲೈಕ್ ಬೆಳಗ್ಗೆನೇ ಒಂದು 3-4 ಕ್ಯಾಂಡಲ್ ಬುಲಿಶ್ ಹೋದ್ಮೇಲೆ ಕಂಪ್ಲೀಟ್ ರಿವರ್ಸ್ ಬಂದಿದೆ. ಸ್ಟಿಲ್ ಮಾರ್ಕೆಟ್ ಈಸ್ ಇನ್ ಬುಲಿಶ್, ಓಕೆನಾ. ಸೊ ಮೂರನೇದು HDFC ಬ್ಯಾಂಕ್. ನೀವೇ ಇಮ್ಯಾಜಿನ್ ಮಾಡಿ,
ಈ 3 ಸ್ಟಾಕ್ಗಳು ಕೂಡ ನಮಗೆ ಬುಲ್ಲಿಶ್ ತೋರಿಸ್ತಾ ಇದ್ರೂ ಬುಲ್ಲಿಶ್ನೆಸ್ ಅಷ್ಟು ರಿಲಯನ್ಸ್ ಸಪೋರ್ಟ್ ಮಾಡಿದೆ, ಇವೆರಡು ಅಷ್ಟು ಬುಲ್ಲಿಶ್ನೆಸ್ ತೋರಿಸ್ತಾ ಇದ್ರು, ಸ್ಟಿಲ್ ಮಾರ್ಕೆಟ್ ಮೇಲೆ ಹೋಗ್ತಿದೆ. ವೈ? ಇಟ್ ಮೀನ್ಸ್ ನಿಫ್ಟಿ 50ಯಲ್ಲಿ 50 ಸ್ಟಾಕ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ 50ಯಲ್ಲಿ 50 ಸ್ಟಾಕ್ಸಲ್ಲಿ ನಿಮಗೆ ಟಾಪ್ 10 ಗೇನರ್ಸ್ ಆ್ಯಂಡ್ ಲೂಸರ್ಸ್ ಬಗ್ಗೆ ನೀವು ನೋಡೋದಾದರೆ ಆ 50 ಸ್ಟಾಕ್ಸ್ ಬ್ಯಾಲೆನ್ಸ್ ಮಾಡಿದರೆ ಮಾರ್ಕೆಟಿಂಗ್ ಮೂವ್ ಆಗಿಬಿಡುತ್ತೆ. ಓಕೆನಾ? ಸೊ ನೀವು 50 ಸ್ಟಾಕ್ಸ್ ನೋಡಿ ಟ್ರೇಡ್ ಮಾಡಲಿಕ್ಕಾಗತ್ತಾ? ಈಗ ICICI ಬ್ಯಾಂಕು, HDFC ಬ್ಯಾಂಕ್ ಕೆಳಗಡೆ ತೋರಿಸ್ತಿದ್ದಾವೆ, ರಿಲಯನ್ಸು ಮೇಲ್ಗಡೆ ತೋರಿಸ್ತಿದೆ. ನೀವು ಟ್ರೇಡ್ ತೊಗೊಳಕ್ಕೆ ಬಿಡುತ್ತಾ ನಿಮ್ಮ ಮೈಂಡ್ಸೆಟ್ಟು? ನೋ ರಿಲಯನ್ಸು ನೋಡಿ ನಂಬಕ್ಕಾಗಲ್ಲ, ICICI HDFC ಎರಡೂ ಕೆಳಗಡೆ ಹೋಗ್ತಿದ್ದಾವೆ, ಲೆಟ್ ಸಿ ಐ ವಿಲ್ ಗೋ ವಿತ್ ICICI HDFC ಬ್ಯಾಂಕ್ ಪ್ರಕಾರ ಸೆಲ್ಲಿಂಗ್ ಸೈಡ್ ಹೋಗೋಣ ಅಂತ ಇಲ್ಲಿ ನೀವು ತಗೊಂಡಿರ್ತೀರ. ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಮಾಡಿದೆಯಲ್ವಾ ಮಾರ್ಕೆಟು. ದಟ್ಸ್ ವೈ ಹೇಳೋದು, ಅದಕ್ಕೆ ಪ್ರೈಸ್ ಆ್ಯಕ್ಷನ್ ಈಸ್ ಮಸ್ಟ್. ಪ್ರೈಸ್ ಆ್ಯಕ್ಷನ್ನ ತಿಳ್ಕೊಳ್ಳಿ, ಪ್ರೈಸ್ ಆ್ಯಕ್ಷನ್ನ ರೀಡ್ ಮಾಡೋದು ಕಲೀರಿ. ಆಲ್ವೇಸ್ ಯು ವಿಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್. ಪ್ರೈಸ್ ಆ್ಯಕ್ಷನ್ ಇಲ್ದಲೇ ಮಾರ್ಕೆಟ್ ಮೂವ್ ಆಗೋದಿಲ್ಲ. ಪ್ರೈಸ್ ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಮಾರ್ಕೆಟ್. ಸೊ ಅದನ್ನು ನೀವು ಕಲಿತ್ರೆ ವೆರಿ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಓಕೆನಾ? ಸೊ ಕಲಿಯೋ ಅಂಥವ್ರು ನಂದು 7ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಕಲಿಯೋ ಕಡೆ ಫೋಕಸ್ ಮಾಡಿಲ್ಲ ಅಂದರೆ ವೆರಿ ಡಿಫಿಕಲ್ಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗು, ನಿನ್ನೆ ನೈಟ್ ಒಂದು ವೀಡಿಯೋ ಹಾಕಿದ್ದೆ, ಅದು ಕೆಲವರು ಕ್ವಶನ್ ಕೇಳಿದರು. ನಾನು ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ಸರ್ ಇಂಟ್ರಾಡೇ ಅಲ್ಲಿ ನಮಗೆ ಏನಾದ್ರು ಇಂಪ್ಯಾಕ್ಟ್, ಇಂಟ್ರಾಡೇ ಟ್ರೇಡ್ ಮಾಡೋರ್ಗೆ ಏನೂ ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಇಂಟ್ರಾಡೇ ಟ್ರೇಡ್ ಮಾಡೋರ್ಗೆ ಒಂದು ಬಿಗ್ಗೆಸ್ಟ್ ಬೂಸ್ಟ್ ಏನು ಗೊತ್ತಾ? ಮಾರ್ಕೆಟು ಮಂಡೆಯಿಂದ ಫ್ರೈಡೇ ತನಕ ವಿತೌಟ್ ಮಚ್ ಡಿ ಕೆ ಇರೋದಿಲ್ಲ. ಬಿಕಾಸ್ ಸಾಟರ್ಡೆ ಸಂಡೇ ವೆರಿ ಫಾಸ್ಟ್ ಡಿ ಕೆ ಆಗುತ್ತೆ. ಸೊ ಮಂಡೇ ಟು ಫ್ರೈಡೇ ಡಿ ಕೆ ಕಡಿಮೆ ಇರುತ್ತೆ. ಇಟ್ಸ್ ಅ ವೆರಿ ಬಿಗ್ ಬೂಸ್ಟ್ ಫಾರ್ ಆಪ್ಷನ್ ಬಯರ್ಸ್ಗೆ. ಸಾಟರ್ಡೆ ಸಂಡೇ ನಾವು ಟ್ರೇಡ್ ಮಾಡೋದಿಲ್ಲ, ಸಾಟರ್ಡೆ ಸಂಡೇ. ಸೊ ಸಾಟರ್ಡೆ ಸಂಡೇ ವೆರಿ ಬಿಗ್ ಡಿ ಕೆ ಆದ್ರೂ ಮಂಡೇ ಎಕ್ಸ್ಪೈರಿ ಇರುತ್ತೆ, ಮಂಡೇ ಎಕ್ಸ್ಪೈರಿಗೆ ಅದು ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ? ಸೊ ಮಂಡೇ ಟು ಫ್ರೈಡೇ 4 ದಿನ ಏನಿದೆಯಲ್ಲ, ದಿಸ್ ಈಸ್ ಅವರ್. ಸೊ ಮಂಡೇ ಟು ಫ್ರೈಡೇಯಲ್ಲಿ, ಸೊ ಟ್ಯೂಸ್ಡೇ ಟು ಫ್ರೈಡೇ 4 days, ದಿಸ್ ಈಸ್ ಟ್ಯೂಸ್ಡೇ ಟು ಫ್ರೈಡೇ ಏನಿದೆಯಲ್ಲ, ದಿಸ್ ವಿಲ್ ಅವರ್ ಈಸಿ ಟ್ರೇಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. NSE ಅವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಸೊ ನಿಮಗೆ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ, ಆಯಿತಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.